ಸಿಲಿಕಾನ್ ಸಿಟಿ ಜನತೆಗೆ ಲಂಡನ್ ಮಾದರಿಯಲ್ಲಿ, ಮೈಸೂರು ಮಾದರಿಯಲ್ಲಿ ಡಬಲ್ ಡೆಕ್ಕರ್ ಬಸ್ ವ್ಯವಸ್ಥೆಯನ್ನ ಇದೇ ಮೊದಲ ಬಾರಿಗೆ ಮಾಡಲಾಗ್ತಾ ಇದೆ. ಇಂದು ಉದ್ಘಾಟನೆ ಕಾಣಲಿದೆ. 3 ಅಂಬಾರಿ ಬಸ್ ವ್ಯವಸ್ಥೆ ಮಾಡ್ತಾ ಇರೋದು. ಈ ಬಸ್ನಲ್ಲಿ ನೀವು ಸುತ್ತಲೂ 6 ಕಿಲೋಮೀಟರ್ ರವೀಂದ್ರ ಕಲಾಕ್ಷೇತ್ರ, ಕಂಠೀರವ ಸ್ಟೇಡಿಯಂ, ಚಿನ್ನಸ್ವಾಮಿ ಕ್ರೀಡಾಂಗಣ, ಅದರ ಸುತ್ತಮುತ್ತಲೂ ಬರುವಂಥ ವಿಧಾನಸೌಧ, ಹೈಕೋರ್ಟ್ ಸೇರಿದಂತೆ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಡೀ ದಿನ ನೀವು ಪ್ರಯಾಣವನ್ನು ಮಾಡಬಹುದಾಗಿದೆ. ಒಂದು ಸಾರಿ ಅಂದರೆ ಒಬ್ಬ ಪ್ರಯಾಣಿಕ 180 ರೂಪಾಯಿ ದರವನ್ನು ನಿಗದಿ ಮಾಡಿದ್ದಾರೆ. ಟಿಕೆಟ್ ವ್ಯವಸ್ಥೆ ಇರುತ್ತೆ. ಒಂದು ಸಾರಿ ಟಿಕೆಟ್ ಪಡೆದವರು ಉದಾಹರಣೆಗೆ ರವೀಂದ್ರ ಕಲಾಕ್ಷೇತ್ರದಿಂದ ಕಂಠೀರವ ಸ್ಟೇಡಿಯಂಗೆ ಹೋಗಾದ್ಮೇಲೆ ಅಲ್ಲಿ ಸ್ಟೇಡಿಯಂನ ನೋಡ್ಬೇಕಂತೇಳಿ ಕೆಳಗೆ ಇಳಿದ್ರೆ ಇದೇ ಬಸ್ ಅಲ್ಲಿ ನಿಲ್ಲೋದಿಲ್ಲ. ಆ ಬಸ್ ಮುಂದೆ ಸಾಕ್ತಾನೆ ಇರುತ್ತೆ. ಬಸ್ ಎಲ್ಲೂ ಕೂಡ ಸ್ಟಾಪ್ ಆಗೋದಿಲ್ಲ. ಸೊ ನೀವು ಕಂಠೀರವ ಸ್ಟೇಡಿಯಂ ದರ್ಶನ ನೋಡಿದ ನಂತರ ಮತ್ತೊಂದು ಬಸ್ ಬರುತ್ತೆ. ಆ ಬಸ್ಸಲ್ಲಿ ನೀವು ನೋಡಲಿಕ್ಕೆ ಅವಕಾಶ ಇದೆ. ಹೀಗೆ ಒಟ್ಟು 6 ಸ್ಥಳಗಳು, 6ರಿಂದ 7 ಸ್ಥಳಗಳನ್ನು ನೋಡಲಿಕ್ಕೆ ಅವಕಾಶ ಇರೋದು. ಕೆಳಭಾಗದಲ್ಲಿ 20 ಆಸನದ ವ್ಯವಸ್ಥೆ ಇದೆ. ಮೇಲ್ಭಾಗದಲ್ಲೂ ಕೂಡ 20 ಆಸನದ ವ್ಯವಸ್ಥೆ ಇದೆ. ಈ ಹಿಂದೆ BMTC ಬಸ್ ಇದ್ದಾಗ, ಅಂದರೆ ಆರಂಭದ ದಿನಗಳಲ್ಲಿ ಡಬಲ್ ಡೆಕ್ಕರ್ ಬಸ್ ಇತ್ತು, ಆ ರೀತಿಯಾದಂಥ ವ್ಯವಸ್ಥೆ ಇತ್ತು. ಬಟ್ ಈಗ ಮೇಲ್ಸೇತುವೆಗಳು, ಫ್ಲೈಓವರ್ಗಳು, ಅಂಡರ್ ಪಾಸ್ಗಳೆಲ್ಲವೂ ಕೂಡ ಬಂದಿರೋ ಕಾರಣಕ್ಕಾಗಿ ಈ ರೀತಿ ಡಬಲ್ ಡೆಕ್ಕರ್ ಬಸ್ಗಳನ್ನು ಪ್ರಾಕ್ಟಿಕಲ್ ಆಗಿ ರನ್ ಮಾಡೋದು ಬೆಂಗಳೂರು ನಗರದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಎಲ್ಲೆಲ್ಲಿ ಮೇಲ್ಸೇತುವೆಗಳಿಲ್ವೋ, ಅಂಡರ್ ಪಾಸ್ ಇಲ್ವೋ ಅಂತಲ್ಲಿ ಈ ಬಸ್ಗಳ ಓಡಾಟಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಪ್ರವಾಸಿಗರಿಗೆ ತುಂಬ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ, ಯಾಕಂದರೆ ಬೆಂಗಳೂರನ್ನು ಈ ರೀತಿಯಾಗಿ ಮೈಸೂರಲ್ಲಿ ನಾವು ನೋಡ್ತಾ ಇದ್ವಿ, ಅಂಬಾರಿ ಈ ಬಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ರನ್ ಆಗ್ತಾ ಇದೆ. ಲಂಡನ್ನಲ್ಲಿ ತುಂಬ ಹೆಸರುವಾಸಿ ಇದು. ಭಾಳ ಹಲವಾರು ದಶಕಗಳಿಂದನೂ ಕೂಡ ನೀಟಾಗಿ ವರ್ಕ್ ಆಗ್ತಾ ಇದೆ. ಸೊ ಅದೇ ರೀತಿ ಇಲ್ಲೂ ಬೆಂಗಳೂರಲ್ಲೂ ಕೂಡ ಎಲ್ಲೆಲ್ಲಿ ಸ್ಕೈ ವಾಕ್ ಇಲ್ವೋ, ಎಲ್ಲೆಲ್ಲಿ ಅಂಡರ್ ಪಾಸ್ ಇಲ್ವೋ ಅಂಥ ರಸ್ತೆಗಳಲ್ಲಿ ಪ್ರವಾಸಿ ತಾಣಗಳು, ಅದರಲ್ಲೂ ಕೂಡ ಆಕರ್ಷಣೆ ಕೇಂದ್ರ ಸ್ಥಳಗಳಿದ್ದಾವೆ. ಅಲ್ಲಿ ಅವಕಾಶ ಮಾಡಲಿಕ್ಕೆ, ಪ್ರವಾಸಿಗರು ನೋಡಲಿಕ್ಕೆ ಈ ಬಸ್ನ ವ್ಯವಸ್ಥೆಯನ್ನು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ಮಾಡಲಾಗ್ತಾ ಇದೆ. ಆ ಸೌಲಭ್ಯ ಇಂದಿನಿಂದ ಸಿಗಲಿದೆ ಪ್ರವಾಸಿಗರಿಗೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಸಿಲಿಕಾನ್ ಸಿಟಿ ಜನತೆಗೆ ಲಂಡನ್ ಮಾದರಿಯಲ್ಲಿ, ಮೈಸೂರು ಮಾದರಿಯಲ್ಲಿ ಡಬಲ್ ಡೆಕ್ಕರ್ ಬಸ್ ವ್ಯವಸ್ಥೆಯನ್ನ ಇದೇ ಮೊದಲ ಬಾರಿಗೆ ಮಾಡಲಾಗ್ತಾ ಇದೆ. ಇಂದು ಉದ್ಘಾಟನೆ ಕಾಣಲಿದೆ. 3 ಅಂಬಾರಿ ಬಸ್ ವ್ಯವಸ್ಥೆ ಮಾಡ್ತಾ ಇರೋದು. ಈ ಬಸ್ನಲ್ಲಿ ನೀವು ಸುತ್ತಲೂ 6 ಕಿಲೋಮೀಟರ್ ರವೀಂದ್ರ ಕಲಾಕ್ಷೇತ್ರ, ಕಂಠೀರವ ಸ್ಟೇಡಿಯಂ, ಚಿನ್ನಸ್ವಾಮಿ ಕ್ರೀಡಾಂಗಣ, ಅದರ ಸುತ್ತಮುತ್ತಲೂ ಬರುವಂಥ ವಿಧಾನಸೌಧ, ಹೈಕೋರ್ಟ್ ಸೇರಿದಂತೆ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಡೀ ದಿನ ನೀವು ಪ್ರಯಾಣವನ್ನು ಮಾಡಬಹುದಾಗಿದೆ. ಒಂದು ಸಾರಿ ಅಂದರೆ ಒಬ್ಬ ಪ್ರಯಾಣಿಕ 180 ರೂಪಾಯಿ ದರವನ್ನು ನಿಗದಿ ಮಾಡಿದ್ದಾರೆ. ಟಿಕೆಟ್ ವ್ಯವಸ್ಥೆ ಇರುತ್ತೆ. ಒಂದು ಸಾರಿ ಟಿಕೆಟ್ ಪಡೆದವರು ಉದಾಹರಣೆಗೆ ರವೀಂದ್ರ ಕಲಾಕ್ಷೇತ್ರದಿಂದ ಕಂಠೀರವ ಸ್ಟೇಡಿಯಂಗೆ ಹೋಗಾದ್ಮೇಲೆ ಅಲ್ಲಿ ಸ್ಟೇಡಿಯಂನ ನೋಡ್ಬೇಕಂತೇಳಿ ಕೆಳಗೆ ಇಳಿದ್ರೆ ಇದೇ ಬಸ್ ಅಲ್ಲಿ ನಿಲ್ಲೋದಿಲ್ಲ. ಆ ಬಸ್ ಮುಂದೆ ಸಾಕ್ತಾನೆ ಇರುತ್ತೆ. ಬಸ್ ಎಲ್ಲೂ ಕೂಡ ಸ್ಟಾಪ್ ಆಗೋದಿಲ್ಲ. ಸೊ ನೀವು ಕಂಠೀರವ ಸ್ಟೇಡಿಯಂ ದರ್ಶನ ನೋಡಿದ ನಂತರ ಮತ್ತೊಂದು ಬಸ್ ಬರುತ್ತೆ. ಆ ಬಸ್ಸಲ್ಲಿ ನೀವು ನೋಡಲಿಕ್ಕೆ ಅವಕಾಶ ಇದೆ. ಹೀಗೆ ಒಟ್ಟು 6 ಸ್ಥಳಗಳು, 6ರಿಂದ 7 ಸ್ಥಳಗಳನ್ನು ನೋಡಲಿಕ್ಕೆ ಅವಕಾಶ ಇರೋದು. ಕೆಳಭಾಗದಲ್ಲಿ 20 ಆಸನದ ವ್ಯವಸ್ಥೆ ಇದೆ. ಮೇಲ್ಭಾಗದಲ್ಲೂ ಕೂಡ 20 ಆಸನದ ವ್ಯವಸ್ಥೆ ಇದೆ. ಈ ಹಿಂದೆ BMTC ಬಸ್ ಇದ್ದಾಗ, ಅಂದರೆ ಆರಂಭದ ದಿನಗಳಲ್ಲಿ ಡಬಲ್ ಡೆಕ್ಕರ್ ಬಸ್ ಇತ್ತು, ಆ ರೀತಿಯಾದಂಥ ವ್ಯವಸ್ಥೆ ಇತ್ತು. ಬಟ್ ಈಗ ಮೇಲ್ಸೇತುವೆಗಳು, ಫ್ಲೈಓವರ್ಗಳು, ಅಂಡರ್ ಪಾಸ್ಗಳೆಲ್ಲವೂ ಕೂಡ ಬಂದಿರೋ ಕಾರಣಕ್ಕಾಗಿ ಈ ರೀತಿ ಡಬಲ್ ಡೆಕ್ಕರ್ ಬಸ್ಗಳನ್ನು ಪ್ರಾಕ್ಟಿಕಲ್ ಆಗಿ ರನ್ ಮಾಡೋದು ಬೆಂಗಳೂರು ನಗರದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಎಲ್ಲೆಲ್ಲಿ ಮೇಲ್ಸೇತುವೆಗಳಿಲ್ವೋ, ಅಂಡರ್ ಪಾಸ್ ಇಲ್ವೋ ಅಂತಲ್ಲಿ ಈ ಬಸ್ಗಳ ಓಡಾಟಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಪ್ರವಾಸಿಗರಿಗೆ ತುಂಬ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ, ಯಾಕಂದರೆ ಬೆಂಗಳೂರನ್ನು ಈ ರೀತಿಯಾಗಿ ಮೈಸೂರಲ್ಲಿ ನಾವು ನೋಡ್ತಾ ಇದ್ವಿ, ಅಂಬಾರಿ ಈ ಬಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ರನ್ ಆಗ್ತಾ ಇದೆ. ಲಂಡನ್ನಲ್ಲಿ ತುಂಬ ಹೆಸರುವಾಸಿ ಇದು. ಭಾಳ ಹಲವಾರು ದಶಕಗಳಿಂದನೂ ಕೂಡ ನೀಟಾಗಿ ವರ್ಕ್ ಆಗ್ತಾ ಇದೆ. ಸೊ ಅದೇ ರೀತಿ ಇಲ್ಲೂ ಬೆಂಗಳೂರಲ್ಲೂ ಕೂಡ ಎಲ್ಲೆಲ್ಲಿ ಸ್ಕೈ ವಾಕ್ ಇಲ್ವೋ, ಎಲ್ಲೆಲ್ಲಿ ಅಂಡರ್ ಪಾಸ್ ಇಲ್ವೋ ಅಂಥ ರಸ್ತೆಗಳಲ್ಲಿ ಪ್ರವಾಸಿ ತಾಣಗಳು, ಅದರಲ್ಲೂ ಕೂಡ ಆಕರ್ಷಣೆ ಕೇಂದ್ರ ಸ್ಥಳಗಳಿದ್ದಾವೆ. ಅಲ್ಲಿ ಅವಕಾಶ ಮಾಡಲಿಕ್ಕೆ, ಪ್ರವಾಸಿಗರು ನೋಡಲಿಕ್ಕೆ ಈ ಬಸ್ನ ವ್ಯವಸ್ಥೆಯನ್ನು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ಮಾಡಲಾಗ್ತಾ ಇದೆ. ಆ ಸೌಲಭ್ಯ ಇಂದಿನಿಂದ ಸಿಗಲಿದೆ ಪ್ರವಾಸಿಗರಿಗೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.